ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Queen's Beauty is first exclusive multi-branded cosmetics and lingerie showroom. First floor opposite Gujarat Textile next to Lakshmi Narayana Hospital, Tipu Sultan Road, Raichur. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ವಿಧಾನಸಭಾ ಚುನಾವಣೆ ನಾಮಪತ್ರಗಳ ಪರಿಶೀಲನೆ. ಮಾಜಿ ಶಾಸಕ ಸೈಯದ್ ಯಾಸೀನ್, ಬಶೀರುದ್ದೀನ್, ಗಂಗಾಧರ್ ನಾಯಕ್ ಸೇರಿ 15 ನಾಮಪತ್ರಗಳು ತಿರಸ್ಕೃತ. ಬಿಜೆಪಿ ನಗರ ಅಭ್ಯರ್ಥಿ ಡಾ. ಶಿವರಾಜ್ ಪಾಟೀಲ್ ಅವರಿಂದ ಭರ್ಜರಿ ಮತಯಾಚನೆ. ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಲ್ಲಿ ತಾರತಮ್ಯ. ಡಿ ಫಾರಂ ಮಾರಾಟ ಶಂಕೆ ತನಿಖೆಗೆ ಸೈಯದ್ ಯಾಸೀನ್ ಆಗ್ರಹ. ಹಸಿದವರಿಗೆ ಅನ್ನ ನೀಡುವ ಮಾತೃ ಹೃದಯ ಬೇಕು, ಸಾಧ್ವಿ ಭಾರತಿ. ಲೋಕಾಯುಕ್ತ ದಾಳಿ. ನಗರಸಭೆ ಪರಿಸರ ಅಧಿಕಾರಿ ಮಲ್ಲಿಕಾರ್ಜುನ್ ಲಂಚ ಪಡೆಯುತ್ತಿದ್ದಾಗ ಬಲೆಗೆ. ಮತ್ತು ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶ 97% ಅಂಕ. ಪ್ರಮೋದ್ ಕುಮಾರ್ ಬಿರಾದಾರ್. ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 13ರಿಂದ ಏಪ್ರಿಲ್ 20ರವರೆಗೆ 224 ವಿಧಾನಸಭಾ ಮತಕ್ಷೇತ್ರಗಳಿಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಿತು. 8 ಜನರ ನಾಮಪತ್ರ ತಿರಸ್ಕೃತಗೊಂಡಿದೆ. ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 13ರಿಂದ ಏಪ್ರಿಲ್ 20ರವರೆಗೆ 224 ವಿಧಾನಸಭಾ ಮತಕ್ಷೇತ್ರಗಳಿಗೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಿತು. ಮಾಜಿ ಶಾಸಕ ಸೈಯದ್ ಯಾಸೀನ್ ನಾಮಪತ್ರ ತಿರಸ್ಕೃತಗೊಂಡಿದೆ. ನಾಮಪತ್ರ ದಾಖಲೆಯಲ್ಲಿ ಸೂಕ್ತ ಸ್ಥಳದಲ್ಲಿ ಸಹಿ ಮಾಡದೇ ಇರುವುದರಿಂದ ತಿರಸ್ಕೃತಗೊಳಿಸಲಾಗಿದೆ. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಬಶೀರುದ್ದೀನ್ ಹಾಗೂ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದಿಂದ ಕಣಕ್ಕಿಳಿದಿದ್ದ ರಾಮನಗೌಡ ಏಗ್ನೂರು ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ಸಾಜಿದ್ ಸಮೀರ್, ವೀರೇಶ್ ಮಂಗಳವಾರಪೇಟೆ, ಸೈಯದ್ ರಸೀದ್, ಲೋಕ ಜನಶಕ್ತಿ ಪಕ್ಷದ ಮುನಿಸ್ವಾಮಿ ಸೇರಿ
8 ಜನರ ನಾಮಪತ್ರ ತಿರಸ್ಕೃತಗೊಂಡಿದೆ. ಸಮರ್ಪಕ ದಾಖಲೆ ಬಿ ಫಾರಂ ಇಲ್ಲದೆ ಇರುವ ಕಾರಣಕ್ಕೆ ನಾಮಪತ್ರಗಳನ್ನು ತಿರಸ್ಕೃತಗೊಳಿಸಿರುವುದಾ ಸಹಾಯಕ ಚುನಾವಣಾ ಅಧಿಕಾರಿ ರಜನಿಕಾಂತ್ ತಿಳಿಸಿದರು. ಒಟ್ಟು 26 ಅಭ್ಯರ್ಥಿಗಳು 36 ನಾಮಪತ್ರಗಳನ್ನು ಸಲ್ಲಿಸಿದ್ದರು. 7 ಜನರ ನಾಮಪತ್ರ ತಿರಸ್ಕೃತಗೊಂಡಿದ್ದರಿಂದ 19 ಅಭ್ಯರ್ಥಿಗಳ ನಾಮಪತ್ರ ಅಂಗೀಕಾರಗೊಂಡಿದೆ. ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ 15 ಅಭ್ಯರ್ಥಿಗಳು ಒಟ್ಟು 25 ನಾಮಪತ್ರಗಳನ್ನು ಸಲ್ಲಿಕೆಯಾಗಿದ್ದು, ಮಾನ್ವಿ ವಿಧಾನಸಭಾ ಕ್ಷೇತ್ರದ ಸಲ್ಲಿಸಿದ್ದ ಅಭ್ಯರ್ಥಿಗಳಲ್ಲಿ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಸಿದ್ದ ಗಂಗಾಧರ್ ನಾಯಕ್ ಮತ್ತು ಮಾನಪ್ಪ ನಾಯಕ್ ನಾಮಪತ್ರ ತಿರಸ್ಕೃತಗೊಂಡಿದೆ. ಬಿ ಫಾರಂ ಇಲ್ಲದೆ ಇರುವ ಕಾರಣಕ್ಕೆ ತಿರಸ್ಕರಿಸಲಾಗಿದೆ. 13 ಜನ ಅಭ್ಯರ್ಥಿಗಳು ನಾಮಪತ್ರ ಅಂಗೀಕರಿಸಲಾಗಿದೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ 7 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಎಲ್ಲಾ ನಾಮಪತ್ರಗಳು ಅಂಗೀಕಾರಗೊಂಡಿವೆ. ದೇವದುರ್ಗ ವಿಧಾನಸಭಾ ಕ್ಷೇತ್ರದಿಂದ 7 ಜನ ಅಭ್ಯರ್ಥಿಗಳು 13 ನಾಮಪತ್ರ ಸಲ್ಲಿಸಿದ್ದು, ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸ್ಪರ್ಧಿಸಿದ್ದ ಹನುಮಂತರಾಯ ವಂದಲಿ ಎಂಬುವವರ ನಾಮಪತ್ರ ತಿರಸ್ಕೃತಗೊಂಡಿದ್ದು, ಉಳಿದಂತೆ 12 ನಾಮಪತ್ರಗಳು ಅಂಗೀಕಾರಗೊಂಡಿವೆ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 9 ಅಭ್ಯರ್ಥಿಗಳು 18 ನಾಮಪತ್ರಗಳನ್ನು ಸಲ್ಲಿಕೆಯಾಗಿದ್ದು, ಬಿಎಸ್ಪಿ ಅಭ್ಯರ್ಥಿ ಲಕ್ಷ್ಮಣ್ ಎಂಬುವವರ ನಾಮಪತ್ರ ತಿರಸ್ಕೃತಗೊಂಡಿದೆ. ನಾಮಿನೇಷನ್ ಪೇಪರ್ಸ್ ಅಲ್ಲಿ ಪಾರ್ಟ್ 6 ಕೊಟ್ಟಿದ್ದೀನಿ. 6 ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ ಯಾವ ದಿನಾಂಕದಂದು ಯಾವ ಸಮಯದಂದು ನಾಮಿನೇಷನ್ಸ್ ಕೊಟ್ಟಿದ್ದೀನಿ ಮಾಡೋದು ಪ್ರಾಬ್ಲಮ್ ಇದೆ. ಅದ್ರ ಜೊತೆ ಈಗ ಮೀಟಿಂಗ್ ಕೂಡ ಪಕ್ಷದಿಂದ ಬಿ ಫಾರಂ ಸಲ್ಲಿಸದೇ ಇರುವುದರಿಂದ ನಾಮಪತ್ರ ತಿರಸ್ಕೃತಗೊಂಡಿದೆ. ಉಳಿದಂತೆ 8 ಜನರ ನಾಮಪತ್ರಗಳು ಅಂಗೀಕಾರಗೊಂಡಿದೆ. ಲಿಂಗಸೂಗೂರು ವಿಧಾನಸಭಾ ಕ್ಷೇತ್ರದಲ್ಲಿ 10 ಅಭ್ಯರ್ಥಿಗಳು ಒಟ್ಟು 19 ನಾಮಪತ್ರಗಳನ್ನು ಸಲ್ಲಿಸಿದ್ದು, 4 ನಾಮಪತ್ರಗಳು ತಿರಸ್ಕೃತಗೊಂಡಿವೆ. ಉಳಿದ 6 ನಾಮಪತ್ರಗಳು ಅಂಗೀಕಾರಗೊಂಡಿವೆ. ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ 17 ಅಭ್ಯರ್ಥಿಗಳು 29 ನಾಮಪತ್ರಗಳನ್ನು ಸಲ್ಲಿಸಿದ್ದು, ಬಿಎಸ್ಪಿ ಅಭ್ಯರ್ಥಿ ಹುಲಗಪ್ಪ ಮಲ್ಕಾಪುರ್ ನಾಮಪತ್ರ ತಿರಸ್ಕೃತಗೊಂಡಿದೆ. ನಾಮಪತ್ರದಲ್ಲಿ ದೋಷದ ಹಿನ್ನೆಲೆಯಲ್ಲಿ ತಿರಸ್ಕರಿಸಲಾಗಿದೆ. ನಾಮಪತ್ರ ಹಿಂಪಡೆಯಲು ಏಪ್ರಿಲ್ 24ರ ಕೊನೆಯ ದಿನವಾಗಿದೆ. ಅಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಹಿಂಪಡೆಯಲು ಅವಕಾಶವಿದೆ. ರಾಯಚೂರು ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ನೇತೃತ್ವದಲ್ಲಿ ನಗರದ ವಾರ್ಡ್ ನಂಬರ್ 27 ಜಲಾಲ್ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಬೆಳ್ಳಂಬೆಳಿಗ್ಗೆ ಪ್ರಚಾರ ನಡೆಸಿದರು. ರಾಯಚೂರು ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ನೇತೃತ್ವದಲ್ಲಿ ನಗರದ ವಾರ್ಡ್ ನಂಬರ್ 27 ಜಲಾಲ್ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಬೆಳ್ಳಂಬೆಳಿಗ್ಗೆ ಪ್ರಚಾರ ನಡೆಸಿದರು. ವಾರ್ಡಿನಲ್ಲಿ ಮನೆ ಮನೆಗೆ ಭೇಟಿ ನೀಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು, ಕಳೆದ 10 ವರ್ಷಗಳ ನನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇನೆ. ಮತ್ತೊಮ್ಮೆ ನಿಮ್ಮ ಸೇವೆಗೆ ಅವಕಾಶ ಕಲ್ಪಿಸಬೇಕೆಂದು ಮತದಾರರಲ್ಲಿ ಮನವಿ ಮಾಡಿದರು. ನಂತರ ವಾರ್ಡ್ ನಂಬರ್ 23ರಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ರಸ್ತೆ ಇದು ಸಿಸಿ ರಸ್ತೆ ಮಾಡ್ತಾ ಇದ್ದೀವಿ. ಗದ್ವಾಲ್ ಮೇನ್ 9 ಕೋಟಿ ರೂಪಾಯಿಗಳು ಕೊಟ್ಟಿದ್ದೇನೆ. ಒಟ್ಟು ಏನೇನು ರೋಡುಗಳು, ನೀರಿನ ವ್ಯವಸ್ಥೆ ಇಲ್ಲ ಇದೆ. ನೀವು ಬಳ್ಳಾರ್ಯಾಗ ಗುಲ್ಬರ್ಗ ಯಾರನ್ನ ಇದ್ರೆ ಕೇಳ್ಬೋದು, 8 ದಿನಕ್ಕೆ 10 ದಿನಕ್ಕೊಮ್ಮೆ ನೀರು ಬರ್ತಾವ. ಆದ್ರೆ ಇಲ್ಲಿ ಒಂದಿನ ಬಿಟ್ಟು ಒಂದು ದಿನ ನೀರು ರಾಯಚೂರಿನಲ್ಲಿ ಎಲ್ಲಾ ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ನನ್ನ ಅವಧಿಯಲ್ಲಿ 10,000 ಮನೆಗಳು ತಂದಿದ್ದೇನೆ ಬಡವರಿಗಾಗಿ. 10,000 ಮನೆಗಳು ತಂದಿನಿ. ಎಲ್ಲ 10,700 ಜನರಿಗೆ ಹಕ್ಕುಪತ್ರ ಕೊಟ್ಟೇವೆ. ನಾವು ಹಕ್ಕುಪತ್ರ ಕೊಡುವಂತ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ಮನೆಗಳು ಕಟ್ಸ್ಕೊಟ್ಟಿದ್ದೀವಿ. ನೀರಿನ ವ್ಯವಸ್ಥೆ ಆಗಿರ್ಬೋದು. ನಿಮ್ಗೆಲ್ಲರಿಗೂ ಬಡವರಿಗೆ ಮನೆಗೊಂದು ನೌಕರಿ ಕೊಡ್ಬೇಕಂತೇಳಿ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದೇವೆ. ಎಲ್ಲ ಹೆಣ್ಮಕ್ಳಿಗೆ ಒಂದೊಂದು ನೌಕರಿ ಕೊಡ್ಬೇಕನ್ನೋ ಆಸೆ ಮಾತ್ರ ಇದೆ. ಇವತ್ತು ಏರ್ಪೋರ್ಟ್ ತಂದಿದ್ದೇವೆ, IIT ತಂದಿದ್ದೇವೆ, IIIT ತಂದಿದ್ದೇವೆ. ಎಲ್ಲ ದೊಡ್ಡ ಎಲ್ಲ ಬಂದಿದ್ದಾವೆ ಇವತ್ತು. ಆದ್ರೆ ಏರ್ಪೋರ್ಟ್ ಮಾಡ್ಬೇಕಂತ ಕೇಳಿದಾಗ ಏರ್ಪೋರ್ಟ್ಗೂ ಈಗಾಗಲೇ ಭೂಮಿ ಪೂಜೆ ಮಾಡಿದೆವು ನಾವು. ಸೊ ಎಲ್ಲ ಬಡವರಿಗೆ, ಶ್ರೀಮಂತರಿಗೆ, ಎಲ್ಲ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಕೆಲಸ ಮಾಡುವಂತ ಪ್ರಾಮಾಣಿಕತೆ ನನ್ನ ಅವಧಿಯಲ್ಲಿ ನಾನು ತೋರಿಸಿದ್ದೇನೆ. ನಿಮ್ಮ ವಿಶ್ವಾಸ ಪ್ರೀತಿಯಿಂದ 2 ಸಾರಿ ಆಯ್ಕೆ ಮಾಡಿದ್ದೀನಿ ನಾವು. ನಮಗೆ ಎಲ್ಲ ಇದಾದ್ರೂ ನಮ್ಮ ಮೋದಿಜಿಯವರು ನಮಗೆ ಟಿಕೆಟ್ ಕೊಟ್ಟರು. ಇವತ್ತು ಏನೆಲ್ಲ ಕುತಂತ್ರ ನಡೆದು ನನ್ನ ಟಿಕೆಟ್ ಕಟ್ ಮಾಡ್ಬೇಕಂತೇಳಿ. ಆದ್ರೆ ಇವತ್ತು ಮೋದಿಜಿಯವರು ಅದು ಯಾವುದನ್ನು ನಂಬಲಾರದೆ ಇವತ್ತು ಟಿಕೆಟ್ ಕೊಟ್ಟು ನನಗೆ ತಮ್ಮ ರಾಯಚೂರು ನಗರಕ್ಕೆ ಬಿಜೆಪಿ ಅಭ್ಯರ್ಥಿನಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಕೈ ಮುಗಿದು ಕೇಳ್ಕೊಂತೀನಿ, ಇದು ಬಹಳ ಮುಖ್ಯವಾದ ಚುನಾವಣೆ. ಈ ಸಾರಿ 3ನೇ ಸಾರಿ ಗೆಲುವಾದ್ರೆ ಇವತ್ತೇನು ನಾವು ಕೆಲಸ ಮಾಡೀವಿ ಇದಕ್ಕಿಂತ 4 ಪಟ್ಟು ಕೆಲಸ ಮಾಡ್ಲಿಕ್ಕೆ ನಮ್ಗೆ ಸರ್ಕಾರದಾಗೂ ಶಕ್ತಿ ಬರ್ತದೆ, ಪಕ್ಷದಾಗೂ ಶಕ್ತಿ ಬರ್ತದೆ. ನಾನೇನು ನನ್ನ ಸಲುವಾಗಿ ಏನಿಲ್ಲ, ನನಗಾಗಿ ದೇವರೆಲ್ಲ ಮಾಡಿಬಿಟ್ಟ. ನನಗೆ ಏನೇನೇನೇನು ದೇವರು ಕಡಿಮೆ ಮಾಡಿಲ್ಲ. ವಿದ್ಯೆ ಕೊಟ್ಟಾನ, ಬುದ್ಧಿ ಕೊಟ್ಟಾನ. ಏನಮ್ಮ ಸಣ್ಣ ವಯಸ್ಸಿನಲ್ಲಿ ಒಳ್ಳೆ ಡಾಕ್ಟರ್ನ ಸೇಡೀನಿ, ಸಣ್ಣ ವಯಸ್ಸಿನಾಗ ಎಲ್ಲರಿಗೂ ಸೂಜಿ ಕರೆಕ್ಟಾಗಿ ಚುಚ್ಚಿನಿ. ಆದ್ರೆ ನನ್ನಿಂದ ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳ್ತಾರೆ.
ನನ್ನಿಂದ ಯಾರಿಗೂ ಮೋಸ ಆಗಿಲ್ಲ. ಒಳ್ಳೇದು ಎಲ್ಲರಿಗೂ ಮಾಡೋದ, ನಾನೇನು ದೇವರಲ್ಲ, ದೇವ್ರಿಗೂ ಎಲ್ಲ ಒಳ್ಳೇದು ಮಾಡೋಕ್ಕಾಗಲ್ಲ. ಆದ್ರೆ ನನ್ನಿಂದ ಯಾರಿಗೂ ಕೆಟ್ಟದಾಗಿಲ್ಲ ಅಂತ ಹೇಳಕ್ ಬಯಸ್ತೀನಿ. ದಯಮಾಡಿ ತಾಯಂದ್ರೆ, ನಿಮ್ಗೆಲ್ಲರಿಗೂ ನನ್ನ ಒಂದು ಕನಸಿದೆ, ರಾಯಚೂರಿನಲ್ಲಿ ಎಲ್ಲ ಚೌಟ್ರಿಗಳು ಇರಬಾರ್ದು, ಎಲ್ಲರಿಗೂ ಮನೆ ಕೊಡ್ಬೇಕಂತ. ಈ ಸರಿ 10,000 ಮನೆಗಳು ತಂದಿದ್ದ. ಯಾರಿಗೆ ಜಾಗ ಇಲ್ಲ ಅಂತೀರಿ ಅವ್ರಿಗೆ 2 ಅಂತಸ್ತಿನ ಮನೆ ತಂದಿದ್ದೆ. ಇವತ್ತು ಪ್ಲಾಟ್ಗಳು ಕೊಟ್ಟಿವಿ. ಏನು ಮಾಡಿಲ್ಲ ನಾನು ಬಡವರಿಗೆ. ರಸ್ತೆಗಳು, ಸ್ಲಮ್ನಾಗ ರಸ್ತೆಗಳು ಕೊಟ್ಟಿವಿ, ಗುಡಿಗಳು ಕಟ್ಸ್ಕೊಟ್ಟಿವಿ, ವಾರ್ಡಿಗೆ 2-3 ಗುಡಿಗಳು ಕಟ್ಸ್ಕೊಟ್ಟಿವಿ, ಮಠಗಳಿಗೆ ದುಡ್ಡು ಕೊಟ್ಟಿವಿ, ಎಲ್ಲರಿಗೂ ಮಾಡಿವಿ. ನಾವು ಚರ್ಚಿಗೆ ಮಾಡಿದ್ದೇವೆ, ಮಸೀದಿಗೆ ಮಾಡಿದ್ದೇವೆ. ಇಲ್ಲಿ ಮಸೀದಿಗೆ ಕೊಡ್ತೇವೆ, ಅರಬಿಯಾ ಮಸೀದ್, ಸಾಬೀರ್ ಪಿಯಾ ಮಸೀದಿಗೆ ದುಡ್ಡು ಕೊಟ್ಟಿದೆ. ನಾನು ಕೈ ಮುಗಿದು ಕೇಳ್ತೇನೆ, ನಮ್ಮನವರೇ, ಈ ಎಲೆಕ್ಷನ್ ನಮ್ಮದಲ್ಲ, ನಿಮ್ಮ ಎಲೆಕ್ಷನ್. ಈ ಸಾರಿ ನಾನು ಗೆದ್ರೆ 4 ಪಟ್ಟು ಶಕ್ತಿ ನೀವು ನನಗೆ ಕೊಟ್ಟಂಗ ಆಗ್ತದೆ. ನಾನು ಈಗೇನು ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕಿಂತ 4 ಪಟ್ಟು ಜಾಸ್ತಿ ಕೆಲಸ ಮಾಡಕ್ ಶಕ್ತಿ ಬರ್ತದೆ. ಇವತ್ತು 10,000 ಮನೆ ತಂದಿನಿ, ಮುಂದೆ 20-40,000 ಮನೆ ತರಕ್ ಸಾಧ್ಯ ಆಗ್ತದೆ. ಇವತ್ತು ಒಂದೊಂದು ವಾರ್ಡಿಗೆ 5 ಕೋಟಿ ತಂದಿನಿ ಅಂದ್ರೆ ಮುಂದಿನ ಸರಿ 20 ಕೋಟಿ ತರಕ್ ಆಗ್ತದೆ. ಇವತ್ತು UGD ಮಾಡ್ಸೀನಿ, ವಾಟರ್ ಸಪ್ಲೈ ಕೊಟ್ಟಿನಿ, ಇವತ್ತು ಒಂದಿನ ಬಿಟ್ಟು ಒಂದಿನ ನೀರು ಕೊಡ್ತೀನಿ. ಎಲ್ಲ ಕೆಲಸಗಳನ್ನು ಮಾಡುವಂತ ಪ್ರಾಮಾಣಿಕತೆ ಮಾಡ್ತೀನಿ. ನಾನೇನು ಮತ್ತೆ MLA ಆದ್ಮೇಲೆ ಬೆಂಗಳೂರಿಗೆ ಕುಂತಿಲ್ಲ. ದಿನಾ ಮುಂಜಾನೆ ಲಗ್ನಗಳಿಗೆ ಬರ್ತೀನಿ, ಮುಂಜಿಗೆ ಬರ್ತೀನಿ, ತೊಟ್ಲಕ್ಕೆ ಬರ್ತೀನಿ. ಯಾವ್ದನ್ನ ಬಿಟ್ಟಿನಿ, ಬಡವ್ರದಂದ್ರೆ ಬಿಡಂಗಿಲ್ಲ, ಶ್ರೀಮಂತರದ್ದು ಬಿಡಂಗಿಲ್ಲ, ಯಾರ್ದು ಬಿಟ್ಟಿಲ್ಲ, ಎಲ್ಲರದಕ್ಕೆ ಬರ್ತೀನಿ. ನಾನೇನೋ MLA ಆಗಿನ ಅಂತೇಳಿ ಬೆಂಗಳೂರಾಗ ಒಂದು ಏನಪ್ಪ ನನಗ ಇವತ್ತು ಫಂಗಲ್ ಇನ್ಫೆಕ್ಷನ್ ಬಂದಿತ್ತು, ಅವತ್ತು ಕಿಟ್ಗಳು ಕೊಟ್ಟಿವಿ, ಎಲ್ಲರಿಗೂ ಅಡಿಗೆ ಕಿಟ್ ಕೊಟ್ಟಿವಿ, ಔಷಧಿಗಳು ಕೊಡಿಸಿದ್ವಿ, ವ್ಯಾಕ್ಸಿನೇಷನ್ ಮೋದಿಜಿಯವರು ಎಲ್ಲರಿಗೂ ಫ್ರೀ ವ್ಯಾಕ್ಸಿನೇಷನ್. ಇಡೀ ಜಗತ್ತಿನಾಗ ಯಾವ್ದಾದ್ರು ದೇಶ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ರೆ ಅದು ಭಾರತ ದೇಶ ಮಾತ್ರ ಕೊಟ್ಟಿದೆ, ಮೋದಿಜಿಯವರು. ಇವತ್ತು ಎಲ್ಲ ಕೆಲಸಗಳನ್ನು ಮಾಡುವಂತಹದ್ದು ನಮ್ಮ ನರೇಂದ್ರ ಮೋದಿಜಿಯವರು ಮಾಡ್ತಾರೆ. ಇವತ್ತು ಎಲ್ಲರಿಗೂ, ಇವತ್ತು SC ಸಮುದಾಯಕ್ಕೆ ಒಳ ಮೀಸಲಾತಿ ಕೊಟ್ಟರು, ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ರು, ST ಅವರಿಗೆ ಜಾಸ್ತಿ ಮಾಡಿದ್ರು, ಯಾರಿಗೆ ಮಾಡಿಲ್ಲ. ಇವತ್ತು ಸರ್ಕಾರದ ಮನೆಗಳು ಕೊಟ್ಟಿವಿ, ಜಾಗ ಕೊಟ್ಟಿವಿ, ಹಕ್ಕುಪತ್ರ ಕೊಟ್ಟಿವಿ, ಇಂಥ ಕೆಲಸ ಮಾಡಿಲ್ಲ. ಇವತ್ತು ಹಮಾಲರಿಗೆ ಅದೇನು ವೇಯಿಂಗ್ ತೂಕ ಮಾಡೋರಿಗೆ ಏನಂತಾರೆ, ಕಾಟದಾರಿಗೆ, ಅವರಿಗೆ ಮತ್ತೆ 80 ಜನರಿಗೆ ಅಪಾಯಿಂಟ್ ಮಾಡಕತ್ತೀನಿ. ಹಮಾಲರ ಕ್ವಾರ್ಟರ್ಸ್ಗೆ ಮಾಡಿದೀವಿ, ಹಮಾಲರಿಗೆ ಮನೆಗಳು ಕೊಟ್ಟಿವಿ, 2,000 ಮನೆಗಳು ಕೊಟ್ಟಿನ. ಮತ್ತೆ ಹಮಾಲರಿಗೆ ಎಲ್ಲರಿಗೂ 2,000 ಮನೆಗಳು ಕೊಟ್ಟಿನಿ. ಅವ್ರ ಜಾಗದಾಗ ಜಾಗ ಕೊಟ್ಟು ಮನೆಗಳು ಕಟ್ಸ್ಕೊಳಕತ್ತೀನಿ ಹಮಾಲರಿಗೆ. ಯಾವ ಕೆಲಸ ಮಾಡಿಲ್ಲ ನಾವು. ದಯಮಾಡಿ ಸುಮ್ಮನೆ ಯಾವುದೋ ಒಂದು ಕಥೆಗಳು ಹೇಳಕ್ ಬರ್ತಾರ ಈಗ. ದಯಮಾಡಿ ಯಾರನ್ನ ನಂಬಬಾರದು ತಾವು. ನಾನು ನಿಮ್ ಜೊತೆ ಇರೋರು, ನಾನು ನಿಮ್ ಜೊತೆ ಇರ್ತೀನಿ, ನಿಮ್ಮ ಜೊತೆ ನಿಂತು ಕೆಲಸ ಮಾಡ್ತೀನಿ ನಾನು. ದಯಮಾಡಿ ಈ ಸಾರಿ ಬಹಳ ಮುಖ್ಯವಾದಂತ ಚುನಾವಣೆ. ಈ ಸಾರಿ ನನಗೆ ಶಕ್ತಿ ಕೊಟ್ರೆ ಅದು ರಾಯಚೂರಿಗೆ ಏನು ಶಕ್ತಿ ಬಂದಂಗ ಆಗ್ತದ, ರಾಯಚೂರಿನ ಬಡವರಿಗೆ ಶಕ್ತಿ ಬಂದಂಗ ಆಗ್ತದೆ. ಇದು ನನ್ ಸಲುವಾಗಲ್ಲ, ನನಗೆಲ್ಲ ಕೊಟ್ಟಿರಿ, ಸಣ್ಣ ಹೆಸರಂಗಿ ಹೆಸರು ಕೊಟ್ಟಿರಿ, ಎಲ್ಲ ಕೊಟ್ಟಿರಿ. ಆದ್ರೆ ಈ ಸಾರಿ ಜಾಸ್ತಿ ಕೆಲಸ ಆಗ್ಬೇಕು. ಯಾಕೆ ಆಗಂಗಲ್ಲ? ಅಲ್ಲೆಲ್ಲ 8 ಸಾರಿ ಒಬ್ಬೊಬ್ರು ಗೆದ್ದಿತ್ತಾರ, ಹುಬ್ಳ್ಯಾಗ 6 ಸಾರಿ 7 ಸಾರಿ ಗೆದ್ದಿತ್ತಾರ. ಇಲ್ಲಿ ನಾವು 2 ಸಾರಿ 1 ಸಾರಿ ಗೆದ್ದು ಲಗಟ್ ಹೊಡಿಸ್ತೀರಿ. ಹಂಗ ಆಗ್ಬಾರ್ದು. ಇದೊಂದು ಸಾರಿ ಗೆಚ್ಚಿದ್ರೆ ನಮಗೂ ಶಕ್ತಿ ಬರ್ತದ, ಸರ್ಕಾರದಾಗ ಶಕ್ತಿ ಬರ್ತದ. ಶಕ್ತಿ ತುಂಬುವಂತ ಕೆಲಸ ಆ ದೇವ್ರ ಕೈಯಾಗೂ ಇಲ್ಲ, ಅದು ಯಾರ ಕೈಯಾಗನ ಇದ್ರೆ ನಿಮ್ಮ ಕೈಯಲ್ಲಿ ಅದ ಅಂತ ಹೇಳಕ್ ಬಯಸ್ತೀನಿ ನಾನು. ದಯಮಾಡಿ ಈ ಸಾರಿ ತಾವು ಓಟ್ ಹಾಕ್ಸ್ಬೇಕು. ತಮ್ಮ ಬೀಗರು ಬೀಚರು 23ನೇ ವಾರ್ಡಿನ ಪ್ರಚಾರಕ್ಕಾಗಿ ಆಗಮಿಸಿದ್ದಾರೆ. ಅವರು ನಮ್ಮ ಓಣಿಗೆ ಈಗಾಗಲೇ 5 ಕೋಟಿ ರೂಪಾಯಿಗಳ ಕೆಲಸವನ್ನು ಕೊಟ್ಟಿದ್ದಾರೆ. ಜೊತೆಗೆ ಕಾಕಿಕೆರೆಯಲ್ಲಿ 50 ಮನೆಗಳು ಮತ್ತು ಸ್ಲಮ್ನ ಹಕ್ಕುಪತ್ರಗಳನ್ನು ನೀಡಿದ್ದಾರೆ. ಜೊತೆಗೆ ನಮ್ಮ ಗದ್ವಾಲ್ ರಸ್ತೆಯಿಂದ ಚಂದ್ರಬಂಡ ರಸ್ತೆ, ಕೂಡು ರಸ್ತೆಯಿಂದ 4 ಕೋಟಿ ರೂಪಾಯಿಗಳ ಅತ್ಯುನ್ನತವಾದ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಪೆಟ್ರೋಲ್ ಪಂಪ್ ಇಂದ ಚಂದ್ರಕಾಂತ್ ಅವರಿಗೆ ಕೂಡು ರಸ್ತೆಗೆ 6 ಕೋಟಿ ರೂಪಾಯಿಗಳ CC ರಸ್ತೆಯನ್ನು ಸಹ ಪ್ರಾರಂಭ ಮಾಡಿದ್ದಾರೆ. ಈ ಓಣಿಗೆ ಅವರಿಗೆ ನಾವು ಬಹಳ ಚುನಾವಣೆಯಾಗಿದ್ದೇವೆ. ನಾವು ಈ ಒಂದು ಚುನಾವಣೆಯಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರನ್ನ ಅತ್ಯುನ್ನತವಾದ ಮತಗಳಿಂದ ಆರಿಸಿ ತರಬೇಕು. ನಿಮ್ಮ ಆಶೀರ್ವಾದ ನಿಮ್ಮ ಒಳಿತಿಗಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ಈ ಸಾರಿ ಬಹಳ ಅವಶ್ಯಕತೆ ಇದೆ. ನಿಮ್ಮೆಲ್ಲ ತಾಯಂದಿರ ಆಶೀರ್ವಾದ ತಮ್ಮನ ಮೇಲೆ ಇರ್ಲಕ್ಕೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ, ಭಾರತೀಯ ಜನತಾ ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ, ಡಾಕ್ಟರ್ ಶಿವರಾಜ್ ಪಾಟೀಲ್ ಸಾಹೇಬರಿಗೆ, ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಗೆ
ನಿಮಗೆ ಒಂದ್ಸರಿ ಬಂದಿದ್ದು ಯಾವುದೋ ಕಾರ್ಯಕ್ರಮ भारत माता की जय। डॉक्टर शिवराज पटेल भारतीय जनता पक्षಕ್ಕೆ ಮಾಡಿ ಏನಮ್ಮ ತಾಯಿ ಸಾಹೇಬರಿಗೆ ಬಿಜೆಪಿ ಪಕ್ಷಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ವಾಡೆ ಮುಗಿಸಕ್ ಬಂದಿದ್ದೀನಿ ಟೋಟಲ್ ವಾರ್ಡ್ రోడ్ అయిన తర్వాత కాలువ डॉक्टर शिवराज पटेल साहबರಿಗೆ डॉक्टर शिवराज पटेल साहबರಿಗೆ ಇದೇ ಸಂದರ್ಭದಲ್ಲಿ ಜಲಾಲ್ ನಗರದ ಯುವರಾಜ್ ನೇತೃತ್ವದಲ್ಲಿ ನೂರಾರು ಯುವಕರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಪಕ್ಷದ ಶಾಲು ಹಾಕಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದಾರ್, ನಗರಸಭೆ ಸದಸ್ಯ ಇ ಶಶಿರಾಜ್, ವೈ ಗೋಪಾಲ್ ರೆಡ್ಡಿ, ಕಡಗೋಳು ಆಂಜನೇಯ, ಸೈಯದ್ ಮುಕ್ತಿಯಾರ್, ಬಂಗಿ ನರಸರೆಡ್ಡಿ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ತಾರತಮ್ಯ, ಬಿ ಫಾರಂ ಮಾರಾಟವಾಗಿರುವ ಸಂಶಯಗಳಿದ್ದು ಎಐಸಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಮಾಜಿ ಶಾಸಕ ಸೈಯದ್ ಯಾಸಿನ್ ಆಗ್ರಹಿಸಿದರು. ನಗರದ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ತಾರತಮ್ಯ, ಬಿ ಫಾರಂ ಮಾರಾಟವಾಗಿರುವ ಸಂಶಯಗಳಿದ್ದು ಎಐಸಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಮಾಜಿ ಶಾಸಕ ಸೈಯದ್ ಯಾಸಿನ್ ಆಗ್ರಹಿಸಿದರು. ಅವರಿಂದು ನಾಮಪತ್ರ ಪರಿಶೀಲನೆ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಗರ ಕ್ಷೇತ್ರದಿಂದ 13 ಜನ ಮುಸ್ಲಿಂ ಸಮುದಾಯ ಸೇರಿ 17 ಜನರು ನಾಮಪತ್ರ ಸಲ್ಲಿಸಿದ್ದರು.
ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜು ಸಹ ಆಕಾಂಕ್ಷಿಯಾಗಿದ್ದು ಕೊನೆಯವರೆಗೆ ಪ್ರಯತ್ನ ನಡೆಸಿದ್ದರು. ಆದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರಿಗೆ ಮಾಹಿತಿ ಇಲ್ಲದೆ ಬಿ ಫಾರಂ ಹಂಚಿಕೆ ಮಾಡಲಾಗಿದೆ. ಎಐಸಿಸಿ ಕೇಂದ್ರ ಸಮಿತಿಗೆ ಸೇವಾ ಹಿರಿತನ, ಅನುಭವ ಹಾಗೂ ಅತಿ ಹೆಚ್ಚು ಸಮುದಾಯ ಜನಸಂಖ್ಯೆ ಹೊಂದಿರುವ ರಾಯಚೂರು ನಗರ ಕ್ಷೇತ್ರಕ್ಕೆ ಟಿಕೆಟ್ ನೀಡುವಂತೆ ಮನವರಿಕೆ ಮಾಡಲಾಗಿತ್ತು. ಆದರೆ ಅನಿರೀಕ್ಷಿತ ಅಭ್ಯರ್ಥಿ ಆಯ್ಕೆ ಅನೇಕ ಅನುಮಾನಗಳನ್ನು ಹುಟ್ಟಿಸಿದೆ. ಪಕ್ಷದ ವರಿಷ್ಠರು ತನಿಖೆ ನಡೆಸಿದರೆ ಮಾತ್ರ ಸತ್ಯ ಬಹಿರಂಗವಾಗುತ್ತದೆ. ಈ ಕುರಿತು ಪಕ್ಷದ ನಾಯಕರ ಗಮನ ಸೆಳೆಯುವುದಾಗಿ ಹೇಳಿದರು. ಕಾಂಗ್ರೆಸ್ ಆಫೀಸ್ my name has been approved. I was also in Delhi. I have seen my name there also. It's a minority seat. It has to go to minority. And one of our colleague by name N.S. Bosraj, of course he is a senior man, he also applied. He being ACC secretary, I convinced my high command and everybody, even Central Election Committee also, and our observers, they came from Delhi, that it is a minority seat. Why you have made target only in Raichur? That too, we used to get 20, 19, more than that, but it has been reducing all the time. Maybe certain reasons. Okay. Then again, you should not try to reduce. It's a minority seat. Raichur, Gulbarga, Bidar, and Tumkur, Mysore. They are known traditional minority seats. It is fixed by not we people. It is fixed by ASCC. So I requested. ASCC secretary happened to apply in Raichur. He लेंगे NS Bosraj. Tomorrow, whether he win or not, because they were very adamant that he should be getting 6 seats. His community is not there, vote bank is not there. Okay, it's a Congress vote bank. People depend on Congress vote bank. It's okay, well and good. But ACC has fixed Raichur, Gulbarga, Bidar, whatever it may be. It is fixed by them. Idu minority seat, right? I requested it will reflect to the candidate, non-minority candidate, if he comes, whether he win or what. But you have killed one minority seat. Even in Mysore also, they tried their level best to, even in Bidar, after a long time I was in Delhi. With a great struggle, we retain all the seats. Then they will stuck into Raichur. Raichur also should create. The beginning nalli ನಾವು ಹೇಳ್ತಾ ಇದ್ರೆ minority seat is important. ಆಮೇಲೆ ಕ್ಯಾಂಡಿಡೇಟ್ ಫಿಕ್ಸ್ ಮಾಡಿ. And candidate, of course, according to your report, according to my report, whatever it may be, KPCC report, they have gone according to the vote bank, what you got in previous election. In 2018, I got 45,520, about 17,000 more what I had taken when I was MLA. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Queen's Beauty is first exclusive multi-branded cosmetics and lingerie showroom. Branded available Sugar Cosmetics, Maybelline New York, L'Oreal, Color Bar USA, Face Canada, Good Vibes, Lakme, Garnier,
Beauty Berry, Blue Heaven, Matrix Professional, Zivam, Clovia, etc. Once visit store to grab ongoing offer. Buy more, save more. Queen's Beauty, first floor opposite Gujarat Textile, next to Lakshmi Narayana Hospital, Tipu Sultan Road, Raichur. Mobile 97421-61683. KTB Jewel Palace, shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಚಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವಿನ್ನಿಂಗ್ ಸೆಟ್ಗಳು, ಕಾಂಚಿಪುರಂ, ಧರ್ಮಾವರಂ, ಬನಾರಸಿ ಸೀರೆಗಳು, ಡೈಲಿ ವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್,
ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿ ವೇರ್, ಎಥ್ನಿಕ್, ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಏರಿಯಾನಲ್ಲಿ ಸಲ್ವಾರ್ ಕಮೀಜ್, ಚೂಡಿದಾರ್, ಲೆಹಂಗಾ ಚೋಲಿ, ಚಣಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್. ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 2/4/2023 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಪಾಯಿ ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ 199 ರೂಪಾಯಿ ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ಎಲ್ಲ ತರಹದ ರಾಜಕೀಯ ಸಮಾವೇಶಗಳಿಗೆ ಮತ್ತು ಎಲ್ಲಾ ಔಟ್ಡೋರ್ ಈವೆಂಟ್ಗಳಿಗೆ ವಾಟರ್ ಪ್ರೂಫ್ ಸೂಪರ್ ಸ್ಟ್ರಕ್ಚರ್ಗಳು ಲಭ್ಯವಿವೆ. ನಾವು ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ಸೇವೆಗಳು ಒದಗಿಸಿಕೊಡುತ್ತೇವೆ. ನಗರದ ಪ್ರತಿಷ್ಠಿತ ಬಡಾವಣೆಯಾದ ಜವಾಹರ್ ನಗರದಲ್ಲಿ ರಾಧಾಕೃಷ್ಣ ಕಲ್ಯಾಣ ಮಂಟಪವು ಹೊಸ ರೂಪದಲ್ಲಿ ಸಿದ್ಧಪಡಿಸಿದ್ದು ತಳಮಹಡಿ ಮತ್ತು ಮೊದಲನೇ ಮಹಡಿ ಹೊಂದಿದೆ. ಆಕರ್ಷಕ ವಿನ್ಯಾಸದೊಂದಿಗೆ ವಿವಿಧ ರೀತಿಯ ಡೆಕೋರೇಷನ್ಗಳ ಸೌಲಭ್ಯವಿದ್ದು 1500 ರಿಂದ 2000 ಜನರು ಕುಳಿತುಕೊಳ್ಳುವ ಹಾಸನ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದೆ. ನಮ್ಮಲ್ಲಿ ಹುಟ್ಟುಹಬ್ಬ, ಎಂಗೇಜ್ಮೆಂಟ್, ಮದುವೆ, ಕಾಲೇಜ್ ಸೆಮಿನಾರ್ಸ್ ಇನ್ನು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಭೇಟಿ ನೀಡಿ. ರಾಧಾಕೃಷ್ಣ ಕಲ್ಯಾಣ ಮಂಟಪ, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಸಂಪರ್ಕಿಸಿ ಈಶ್ವರ್ ಯಾದವ್. ಮೊಬೈಲ್ 9445562260. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ, ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Sri Raghavendra Ghee.
ತುಪ್ಪ, ಶ್ರೀ ರಾಘವೇಂದ್ರ ಘೀ, ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇವರು ಪ್ರಕೃತಿಯಲ್ಲಿ ನಮಗೆ ಬೇಕಿರುವ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಮ್ಮ ಬೇಕು ಬೇಡಗಳನ್ನು ಸ್ವೀಕರಿಸುವ ನಾವು ನಮ್ಮ ಮನೆ ಎಂಬ ಮಂದಿರದಲ್ಲಿ ದೇವರ ರೂಪದಲ್ಲಿ ತಾಯಿಯನ್ನು ನೀಡಿದ್ದು, ತಾಯಿ ಮಾತೃ ಹೃದಯದಿಂದ ಹಸಿದವರಿಗೆ ಅನ್ನವನ್ನು ನೀಡಿದ ತಾಯಿ ದೇವರ ಸ್ಥಾನದಲ್ಲಿ ನಿಲ್ಲುತ್ತಾಳೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುತ್ತದೆ ಎಂದು ಸಾಧ್ವಿ ಡಿ ಉಮೇಶ್ ಭಾರತೀಜಿ ಹೇಳಿದರು. ದೇವರು ಪ್ರಕೃತಿಯಲ್ಲಿ ನಮಗೆ ಬೇಕಿರುವ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಮ್ಮ ಬೇಕು ಬೇಡಗಳನ್ನು ಸ್ವೀಕರಿಸಿದ ನಾವು ನಮ್ಮ ಮನೆ ಎಂಬ ಮಂದಿರದಲ್ಲಿ ದೇವರ ರೂಪದಲ್ಲಿ ತಾಯಿಯಲ್ಲಿ ನೀಡಿದ್ದು, ತಾಯಿ ಮಾತೃ ಹೃದಯದಿಂದ ಹಸಿದವರಿಗೆ ಅನ್ನವನ್ನು ನೀಡಿದ ತಾಯಿ ದೇವರ ಸ್ಥಾನದಲ್ಲಿ ನಿಲ್ಲುತ್ತಾಳೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುತ್ತದೆ ಎಂದು ಸಾಧ್ವಿ ಡಿ ಉಮೇಶ್ ಭಾರತೀಜಿ ಹೇಳಿದರು. ಅವರು ಮಾರುತಿ ನಗರದ ಶ್ರೀಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಶಿವಾನುಭವ ಚಿಂತನೆ ಗೋಷ್ಠಿಯ ಶರಣರ ಚಿಂತನೆಯಲ್ಲಿ ನಮ್ಮ ಮನೆ ಎಂಬುದು ಹೇಗಿರಬೇಕು ಎನ್ನುವ ವಿಷಯದ ಕುರಿತು ಮಾತನಾಡುತ್ತಾ ಬಸವಣ್ಣನವರ ಸಂಕಲ್ಪ ಶರಣರನ್ನು ಒಂದುಗೂಡಿಸುವುದಾಗಿತ್ತು. ಅಂದು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಜಾತಿ ವ್ಯವಸ್ಥೆ ವಿರುದ್ಧ, ಹೆಣ್ಣಿನ ಶೋಷಣೆಯ ವಿರುದ್ಧ ಹೋರಾಡಿ ಸಮಾನತೆಯನ್ನು ಸಾರಿದರು. ಹಾಗಾಗಿ ಅಂದು ಮಹಿಳೆಯರು ಶರಣೆಯರಾದ ಅಕ್ಕ ಮಹಾದೇವಿ, ನಾಗಲಾಂಬಿಕೆ, ಅಕ್ಕ ನಾಗಮ್ಮ, ನೀಲಾಂಬಿಕೆ, ಐರಕ್ಕಿ, ಲಕ್ಕಮ್ಮ, ದುಗ್ಗಲೆ ಹೀಗೆ ಅನೇಕ ಶರಣೆಯರು ಬೆಳಕಿಗೆ ಬಂದರು. ಅವರು ಹೇಳಿದ್ದು ಅದನ್ನೇ ಮನೆ ಎಂಬ ದೇಹದಲ್ಲಿ ಏನೆಲ್ಲ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ನಮ್ಮ ಮನಸ್ಸು ಉತ್ಕಟವಾದ ಚಿಂತನೆಗಳಿಗೆ ಹಚ್ಚಬೇಕು. ದೇಹವೆಂಬ ಶಿವಾಲಯವನ್ನು ಸ್ವಚ್ಛವಾಗಿಟ್ಟುಕೊಂಡು ವಿಭೂತಿ ಧಾರಣೆ ಮಾಡಿ ಅಂತರಂಗ ಶುದ್ಧ ಮಾಡಿಕೊಂಡರೆ ನಾವು ಯಾವತ್ತೂ ಸುಖಿಗಳಾಗಿರುತ್ತೇವೆ. ನಾವು ನಮಗಾಗಿ ಬದುಕದೆ ದುರ್ಬಲರಿಗಾಗಿ ಸಮಾಜಕ್ಕಾಗಿ ಜೀವ ಸವೆಸಲು ಸೀತಾ ಮಾತೆ, ಸತಿ ಅನುಸೂಯ, ಕುಂತಿ ಮಾತೆಯರ ಸ್ಥಾನದಲ್ಲಿ ಹೆಣ್ಣು ಮಕ್ಕಳು ನಿಲ್ಲಬೇಕೆಂದು ತಿಳಿಸಿದರು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ನನ್ನ ಆರಾಧ್ಯ ದೇವನಾದ ಬಸವಣ್ಣನವರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಮಾತೆ ಸಾಧ್ವಿ ಡಿ ಉಮೇಶ್ ಭಾರತೀಜಿ ಅವರ ಚರಣಗಳಲ್ಲಿ ವಂದಿಸುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾದಂತಹ ಸಕಲ ಹಿರಿಯರಿಗೂ ವಂದಿಸುತ್ತಾ, ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂತಹ ಎಲ್ಲ ಅಕ್ಕ ತಂಗಿಯರಿಗೆ ನನ್ನ ಶರಣಾರ್ಥಿ. ಭಾಷಣ ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿ ಹೇಳ್ಬಿಡಮ್ಮ ಅಂತಂದ್ರು, ಅದಕ್ಕೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಮನೆ ಅನ್ನೋದು ಅತ್ಯಂತ ಸುಂದರವಾಗಿರುವಂತದ್ದು. ನಾವು ಎಷ್ಟೊಂದು ಊರು ಎಲ್ಲ ಅಡ್ಡಾಡಿ ಬರ್ತೀವಿ, ಆದ್ರೆ ನಮಗೆ ಖುಷಿ ಸಿಗೋದು ಅಂತಂದ್ರೆ ಅದು ಮನೆಯೊಳಗೆ ಮಾತ್ರ. ಎಷ್ಟು ದೇವಸ್ಥಾನಗಳಿಗೆ ಹೋಗ್ತೀವಿ, ಎಲ್ಲೆಲ್ಲ ಹೋಗಿ ಬಂದಿರ್ತೀವಿ, ಆದ್ರೆ ಯಾವಾಗರೇ ನಾವು ಮನೆಗೆ ಹೋಗೋಣಪ್ಪ ಅನ್ನೋವಂಥದ್ದಾಗ್ತದೆ. ಅಂದ್ರೆ ನಮಗೆ ಮನೆ ಅಂದ್ರೆ ನಮ್ಮ ಮನೆ ಸಣ್ಣದೈತೋ ದೊಡ್ಡದೈತೋ ಅದು ಪ್ರಶ್ನೆ ಇರಂಗಿಲ್ಲ, ಬಟ್ ಮನೆಯೊಳಗೆ ಸಿಕ್ಕಂತಹ ನೆಮ್ಮದಿ ನಮ್ಗೆಲ್ಲೆಲ್ಲೂ ಸಿಗೋದಿಲ್ಲ. ಅದಕ್ಕೆ ಮನೆನೇ ನಮಗೇನಂದ್ರೆ ಮಂತ್ರಾಲಯ, ಸ್ವರ್ಗ ಏನಂದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ ಯಾವ್ದಾರ ಗುಡಿ ಹೋಗ್ತೀವಿ, ಗುಡಿಗೆ ಹೋಗಿ ಬರ್ತೀವಿ, ದರ್ಶನ ಮಾಡ್ತೀವಿ, ಮಾಡಿದ ತಕ್ಷಣನೇ ನಮಗೆ ಯಾವಾಗ ನಮ್ಮ ಮನೆಗೆ ಹೋಗ್ತೀವಪ್ಪ ಅಂತ ಅನಿಸ್ತದೆ. ಮನಿ ಆದ್ಮೇಲೆ ಫಸ್ಟಿಗೆ ಬರೋದು ಯಾರಂದ್ರೆ ತಾಯಿ. ನಾವು ಸಣ್ಣವ್ರು ಇರ್ತೀವೋ ದೊಡ್ಡವ್ರು ಇರ್ತೀವೋ ಗೊತ್ತಿಲ್ಲ, ಆದ್ರೆ ಮನೆಗೆ ಹೋದ ತಕ್ಷಣ ನಮ್ಗೆ ಯಾರು ನೋಡ್ಬೇಕಂತ ಆಸೆ ಆಗ್ತದೆ, ಅಮ್ಮನ್ ನೋಡ್ಬೇಕಂತ ಆಸೆ ಆಗ್ತದೆ. ಸಣ್ಣ ಹುಡುಗರಾದ್ರೆ ಮನೆಯೊಳಗೆ ಎಂಟ್ರಿ ಕೊಟ್ರಂತ ಅಮ್ಮ ಅಮ್ಮ ಅನ್ಕಂತ ಬರ್ತಾವ. ನಾವು ಸ್ವಲ್ಪ ದೊಡ್ಡವರಾಗ್ಬಿಟ್ಟಿರ್ತೀವಲ್ಲ, ನಮ್ ಕಣ್ಣುಗಳು ಹುಡುಕ್ತಿರ್ತಾವ ನಮ್ಮಮ್ಮ ಎಲ್ಲೆದಾಳ ಅಂತಂದು. ಅಂದ್ರೆ ಈ ಅಮ್ಮ ಮನೆ ಅಮ್ಮ, ಯಾಕಂದ್ರೆ ನಾರಿ ಇದ್ರೇನೆ ಮನಿ ಅಂತ, ಕೆರೆ ಇದ್ರೆ ನೀರಂತ. ಅಂದ್ರೆ ನಮಗೆ ಮನೆ ಅಂದ್ರೆ ತಾಯಿ ಇರ್ಬೇಕು. ತಾಯಿ ಒಂದು ಮಡಿಲು, ತಾಯಿ ಖುಷಿ, ತಾಯಿ ಜೊತೆಗೆ ಇರುವಂತಹ ಒಂದು ಅನುಬಂಧ ನಾವು ಎಷ್ಟು ದುಡ್ಡು ಕೊಟ್ಟರು ಕೂಡ ಸಿಗುವಂತದ್ದಲ್ಲ. ಇದಕ್ಕೆ ಏನಪ್ಪಾ ಅಂತಂದ್ರೆ ನಮಗೆ ಮನೆ ಅತಿ ಮುಖ್ಯ ಅನಿಸ್ತದೆ. ಶರಣರು ಕೂಡ ಮನೆಯನ್ನ ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಮನೆಯೊಳಗೆ ಒಂದು ಸಂಸ್ಕಾರ, ನಡತೆ ಎಲ್ಲ ಇದ್ರೇನೆ ಅದನ್ನ ಮನೆ ಅಂತ ನಾವು ಕರಿತೀವಿ. ಈ ಮನೆಗೆ ಬರ್ತೇವೆ, ಹೊರಗಿಂದ ಬಂದ ತಕ್ಷಣ ನಮ್ಮ ಮನೆಗೆ ಒಳಗ ಸ್ವಾಗತ ಮಾಡೋದು ಯಾವ್ದಪ್ಪ ಅಂತಂದ್ರೆ ರಂಗೋಲಿ. ಅಂದ್ರೆ ನಾವು ಒಂದ್ ಸ್ವಲ್ಪ ಮನೆ ಮುಂದೆ ಹೊಸಲಿ ರಂಗೋಲಿ ಹಾಕಿದ್ವಪ್ಪ ಅಂದ್ರೆ ಹೊರಗ್ಲಿಂದ ಬಂದ ತಕ್ಷಣ ನಮ್ಮ ಮನಸ್ಸಿಗೆ ಅಷ್ಟು ಖುಷಿ ಆಗ್ತದೆ. ಹೌದಲ್ಲ, ನಾವು ಮನೆಗೆ ಎಂಟ್ರಿ ಕೊಟ್ಟಿವಿ ಅನ್ನುವಂತಹ ಒಂದು ಸಂತೋಷ. ಈ ಮನೆಯಲ್ಲಿಂದನೇ ನಮ್ಗೆ ಏನ್ ಸಿಗ್ತದೆ, ಸಂಸ್ಕಾರ ಸಿಗ್ತದೆ. ಈ ಜಾನಪದ ಒಂದು ಸಾಹಿತ್ಯದೊಳಗೂ ಕೂಡ
ಮನಿಯನ್ನ ಬಹಳ ಚಂದ, ಮನಿ ಮತ್ತು ತಾಯಿಯನ್ನ ಬಹಳ ಚಂದ ಹೋಗಿ. ಆರಂಭದಲ್ಲಿ ಶ್ರೀಗಿರಿ ಅಭಿಯ ಆಂಜನೇಯ ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಿ ಬಸವರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದಿಗೆ 16 ಶಿವಾನುಭವ ಚಿಂತನೆ ಗೋಷ್ಠಿಗಳನ್ನು ಪ್ರತಿ ಅಮಾವಾಸ್ಯೆಗೆ ಮಾಡುತ್ತಾ ಬಂದಿದ್ದು, ಅನೇಕ ಶರಣರ ಸಂತರ ಜನ್ಮದಿನ ಆಚರಣೆಗಳ ಜೊತೆಗೆ ಹೋದ ಅಮಾವಾಸ್ಯೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಿ ಮಹಿಳೆಯರನ್ನು ಗೌರವಿಸುವ ಕೆಲಸ ಹಾಗೂ ಸತ್ಸಂಗದಿಂದ ಎಲ್ಲರ ಜೀವನ ಪವಿತ್ರವಾಗಲಿ ಎನ್ನುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು. ಉದ್ಘಾಟನೆ ನೆರವೇರಿಸಿ ಡಾಕ್ಟರ್ ವಿ.ಎ. ಮಾಲಿ ಪಾಟೀಲ್ ಮಾತನಾಡಿದರು. ನಾನು ಭಾಗವಹಿಸಿದ್ದೇನೆ. ನಿಜವಾಗಲೂ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರಬೇಕು. ಇವತ್ತಿನ ಈ ಒಂದು 16ನೇ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಅಕ್ಕನವರ ಬಳಗ ಬಹಳ ದೊಡ್ಡದಿದೆ ಹೆಸರು. ಅವರೆಲ್ಲರಿಗೂ ನನ್ನ ಶರಣಾರ್ಥಿಗಳು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಅಕ್ಕ ತಂಗಿಯರು ಮತ್ತು ಅಣ್ಣಂದಿರು ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತೇನೆ. ಯಾಕಂದ್ರೆ ಈಗ ಹೇಳಿದ್ರೆ ಇನ್ನು ಅರ್ಧ ತಾಸು ಹೋದ ಟೈಮ್ ಲೈಸೆನ್ಸ್ ಪ್ರಕಾರ ಅವ್ರ ಭಾಷಣ ಕೇಳೋದು ಅತಿ ಮುಖ್ಯ, ಅವ್ರ ನುಡಿಗಳನ್ನು. ಸೊ ನಿಮ್ಮೆಲ್ಲರಿಗೂ ಈ ಶ್ರೀಗಿರಿ ಅಭಯಾಂಜನೇಯರು ಸಕಲ ಸಮೃದ್ಧಿಯನ್ನು ನೀಡಿ, ಶಾಂತಿ ನೀಡಿ, ಮನಸ್ಸಿನ ಶಾಂತಿಯನ್ನು ನೀಡಿ ಹಾರೈಸಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸಿ ನಾನು 2 ನುಡಿಗಳನ್ನು ಮುಗಿಸ್ತೀವಿ. ಯಾಕಂದರೆ ಅವ್ರು ಬಂದವ್ರ ಮಾತು ಕೇಳೋದು ಅತಿ ಮುಖ್ಯ. ನಾವು ಪ್ರತಿ ಸಲ ಮಾತಾಡ್ತಾ ಇರ್ತೀವಿ. ಧನ್ಯವಾದಗಳು. ಸುಮಂಗಲ ಸಕ್ರಿ ಉಪನ್ಯಾಸ ನೀಡಿದರು. ವೇದಿಕೆ ಮೇಲೆ ತನುಜಾ ಹಿರೇಮಠ್, ಪತ್ರಕರ್ತ ಶಿವಮೂರ್ತಿ ಹಿರೇಮಠ್ ಉಪಸ್ಥಿತರಿದ್ದರು. ಇಂದಿನ ಅನ್ನದಾಸೋಹಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಡಾವಣೆಯ ನಿವಾಸಿಗಳು, ಮಹಿಳೆಯರು, ಸೂರ್ಯೋದಯ ವಾಕಿಂಗ್ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಗರಸಭೆ ಕಚೇರಿಯಲ್ಲಿ ಪರಿಸರ ಅಧಿಕಾರಿ ಮಲ್ಲಿಕಾರ್ಜುನ್ ಲಂಚ ಪಡೆಯುವ ವೇಳೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ನಗರಸಭೆ ಕಚೇರಿಯಲ್ಲಿ ಪರಿಸರ ಅಧಿಕಾರಿ ಮಲ್ಲಿಕಾರ್ಜುನ್ ಲಂಚ ಪಡೆಯುವ ವೇಳೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಲಂಚ ಪಡೆಯುವ ರೆಡ್ ಹ್ಯಾಂಡ್ ಆಗಿ ಪರಿಸರ ಅಧಿಕಾರಿ ಮಲ್ಲಿಕಾರ್ಜುನ್ 45,000 ರೂಪಾಯಿ ಲಂಚ ಪಡೆಯುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಟ್ರ್ಯಾಕ್ಟರ್ ಮಾಲೀಕ ಭಗತ್ ಸಿಂಗ್ ಎಂಬುವವರಿಂದ ಲಂಚ ಪಡೆಯುತ್ತಿದ್ದ ವೇಳೆ ದಾಳಿ ನಡೆಸಲಾಗಿದೆ. ನಗರ ನೈರ್ಮಲ್ಯ ಕಾರ್ಯಕ್ಕೆ ಗುತ್ತಿಗೆ ಪಡೆದ ಟ್ರ್ಯಾಕ್ಟರ್ ಬಿಲ್ ಪಾವತಿಗೆ ಲಂಚದ ಬೇಡಿಕೆ ಇಟ್ಟಿದ್ದ ಎಂದು ಗೊತ್ತಾಗಿದೆ. ಮಾರ್ಚ್ ತಿಂಗಳಲ್ಲಿ ನಡೆದ ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶದಲ್ಲಿ ದಂಡಪ್ಪ ಬಿರಾದರ್, ಡಾಕ್ಟರ್ ಸುಜಾತ ಬಿರಾದರ್ ಇವರ ಮಗನಾದ ಪ್ರಮೋದ್ ಕುಮಾರ್ ಬಿರಾದರ್ ಶೇಕಡಾ 97 ಅಂಕಗಳನ್ನು ಗಳಿಸಿದ್ದು, ಪಿಯುಸಿ ದ್ವಿತೀಯ ಒಟ್ಟಾರೆ ಫಲಿತಾಂಶ ಶೇಕಡಾ 94.6 ಆಗಿರುತ್ತದೆ. 2023 ಮಾರ್ಚ್ ತಿಂಗಳಲ್ಲಿ ನಡೆದ ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶ ಇಂದು ಪ್ರಕಟವಾಗಿದ್ದು, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಚಿತ್ತಾಪುರ ಗ್ರಾಮದ ಅಯ್ಯಪ್ಪ ಬಿರಾದರ್ ಮತ್ತು ಪಾರ್ವತಮ್ಮ ಬಿರಾದರ್ ಇವರ ಮೊಮ್ಮಗನಾದ ಹಾಗೂ ಡಾಕ್ಟರ್ ದಂಡಪ್ಪ ಬಿರಾದರ್, ಡಾಕ್ಟರ್ ಸುಜಾತ ಬಿರಾದರ್ ಇವರ ಮಗನಾದ ಪ್ರಮೋದ್ ಕುಮಾರ್ ಬಿರಾದರ್ ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿದ್ದು, ಪಿಸಿಎಂ ಬಿ ವಿಷಯಗಳಲ್ಲಿ ಶೇಕಡಾ 97 ಅಂಕಗಳನ್ನು ಗಳಿಸಿದ್ದು, ಪಿಯುಸಿ ದ್ವಿತೀಯ ಒಟ್ಟಾರೆ ಫಲಿತಾಂಶ ಶೇಕಡಾ 94.6 ಆಗಿರುತ್ತದೆ. ಕಾಲೇಜಿನ ಪ್ರಾಚಾರ್ಯ ಮತ್ತು ಸಿಬ್ಬಂದಿಯವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಮಹಾಂತೇಶ್ ಬಿರಾದರ್ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ವಿಧಾನಸಭಾ ಚುನಾವಣೆ ನಾಮಪತ್ರಗಳ ಪರಿಶೀಲನೆ. ಮಾಜಿ ಶಾಸಕ ಸೈಯದ್ ಯಾಸೀನ್, ಬಶೀರುದ್ದೀನ್, ಗಂಗಾಧರ್ ನಾಯಕ್ ಸೇರಿ 15 ನಾಮಪತ್ರಗಳು ತಿರಸ್ಕೃತ. ಬಿಜೆಪಿ ನಗರ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದ ಭರ್ಜರಿ ಮತಯಾಚನೆ. ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಲ್ಲಿ ತಾರತಮ್ಯ. ಡಿ ಫಾರಂ ಮಾರಾಟ ಶಂಕೆ ತನಿಖೆಗೆ ಸೈಯದ್ ಯಾಸೀನ್ ಆಗ್ರಹ. ಹಸಿದವರಿಗೆ ಅನ್ನ ನೀಡುವ ಮಾತೃ ಹೃದಯ ಬೇಕು, ಸಾಧ್ವಿ ಭಾರತಿ. ಲೋಕಾಯುಕ್ತ ದಾಳಿ. ನಗರಸಭೆ ಪರಿಸರ ಅಧಿಕಾರಿ ಮಲ್ಲಿಕಾರ್ಜುನ್ ಲಂಚ ಪಡೆಯುತ್ತಿದ್ದಾಗ ಬಲೆಗೆ. ಮತ್ತು ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶ 97% ಅಂಕ. ಪ್ರಮೋದ್ ಕುಮಾರ್ ಬಿರಾದಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Queen's Beauty is first exclusive multi-branded cosmetics and lingerie showroom. First floor opposite Gujarat Textile next to Lakshmi Narayana Hospital, Tipu Sultan Road, Raichur. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ. ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, LVD ಕಾಲೇಜ್ ಎದುರುಗಡೆ, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ